ಮದ್ದೂರಿನಲ್ಲಿ ಏನು ಘಟನೆ ಆಗಿದೆಯಲ್ಲ, ಮಸೂತಿಯ ಮೇಲೆ ಇದ್ದು ದುಷ್ಕರ್ಮಿಗಳು ಮುಸ್ಲಿಂ ಗುಂಡಾಗಳು ಇವತ್ತು ಮಹಾಗಣಪತಿಯ ಮೇಲೆ ಕಲ್ಲು ತೂರಾಟ ಮಾಡೋದು, ಕೆಲವೊಂದು ಕಡೆ ಸಣ್ಣ ಮಕ್ಕಳಿಂದ ಉಗುಳಿಸುವಂಥ ಕಾರ್ಯಕ್ರಮ ಮತ್ತು ಪ್ಯಾಲೆಸ್ತಾನ್ ಪಾಕಿಸ್ತಾನದ ಧ್ವಜಗಳನ್ನು ಹಾರಿಸೋದು, ಪಾಕಿಸ್ತಾನ ಪರವಾಗಿ ಘೋಷಣೆ ಕೂಗುವುದು, ಇದೇನು ಈದ್ ಮಿಲಾದದಲ್ಲಿ ಅವ್ರೇನು ಮಾಡಿದ್ದಾರೆ ಅದಕ್ಕೆ ಕರ್ನಾಟಕ ಸರ್ಕಾರ ಯಾವುದೂ ಕ್ರಮ ತಗೊಂಡಿಲ್ಲ. ಆದರೆ ತಪ್ಪು ಮಾಡಿದವರು ಅವರು. ಆದರೆ ಹಿಂದೂಗಳಿಗೆ ಟಾರ್ಗೆಟ್ ಏನು ಮಾಡ್ತಾ ಇದ್ದಾರೆ, ಅದರ ಹಿನ್ನೆಲೆಯಲ್ಲಿ ಸಾಕಷ್ಟು ಮದ್ದೂರಿನಲ್ಲಿ ಜನ ಏನು ಪ್ರತಿಭಟನೆ ಮಾಡುವಾಗ ಅಲ್ಲಿಯೂ ಸಹ ನನ್ನನ್ನು ಕರೆಸಬೇಕು, ನನ್ನ ಮಾತಾಡಿಸ್ಬೇಕು ಅನ್ನೋಂಥ ಒಂದು ಉತ್ಸುಕತೆ ಏನಿದೆ ಜನರಲ್ಲಿ, ಅದಕ್ಕೆ ನಾನು ಅಲ್ಲಿ ಭೇಟಿಯಾಗಿ ನಮ್ಮ ಹಿಂದೂಗಳಿಗೆ ಧೈರ್ಯ ತುಂಬಿ ಅವರಿಗೆ ಯಾವುದೇ ರೀತಿ ಹೆದರೋದು ಬೇಡ, ಇದು ಒಂದು ಔರಂಗಜೇಬ್ ಸರ್ಕಾರ ಇದೆ, ಆದಷ್ಟು ಬೇಗನೆ ಔರಂಗಜೇಬ ಸರ್ಕಾರ ಪತನ ಆಗ್ತದೆ ಅಂತ ಹೇಳಿಕೆ ಹೊರಟಿದ್ವಿ. ಸಿಟಿ ರವಿ ಅವರ ಮೇಲೆ ಸರ್ ಮದ್ದೂರದಲ್ಲಿ ನನ್ನ ಭಾಷಣ ಮಾಡಿದ್ರಲ್ಲ, FIR ಹಾಕಿದ್ದಾರೆ ಸರ್, ದ್ವೇಷ ಭಾಷಣ ಮಾಡಿದ್ದಾರೆ. ನೋಡಿ, ಮೊದಲು ಈ ಎಲ್ಲ ಪ್ರಕರಣಗಳನ್ನು ಏನು ಮಾಡ್ತಾ ಇದ್ದಾರೆ BJP ಮೇಲೆ ಮತ್ತು ಹಿಂದೂ ಕಾರ್ಯಕರ್ತರ ಮೇಲೆ, ಇವರು ಹತಾಶೆ ಆಗಿಬಿಟ್ಟಿದ್ದಾರೆ. ಒಂದು ಕೋಮನ್ನು ಖುಷಿಪಡಿಸಲಿಕ್ಕೆ ಎಲ್ಲ ಹಿಂದೂಗಳನ್ನು ಟಾರ್ಗೆಟ್ ಏನು ಮಾಡ್ತಾ ಇದ್ದಾರೆ, ಅದು ಉದ್ದೇಶದಿಂದ ಈಗ ನನ್ನ ಮೇಲೂ ಸುಮಾರು 70 ಕೇಸುಗಳನ್ನು ದಾಖಲೆ ಮಾಡಿದ್ದಾರೆ ಕರ್ನಾಟಕ ಸರ್ಕಾರ. ಅಂದ್ರೆ ಹಿಂದೂಗಳ ಕೂಗನ್ನು ಮುಗಿಸ್ಬೇಕು, ಯಾರೂ ಹಿಂದೂಗಳ ಪರವಾಗಿ ಮಾತಾಡಬಾರ್ದು ಅನ್ನೋಂಥದ್ದು ಏನು ಕರ್ನಾಟಕದಲ್ಲಿ ನಡೆದಿದೆ, ಇದಕ್ಕೆ ನಾವು ಯಾರೂ ಅಂಜುವುದಿಲ್ಲ, ಬಗ್ಗುವುದಿಲ್ಲ. ನಾವು ಗಟ್ಟಿಯಾಗಿ ಹಿಂದೂಗಳ ಪರವಾಗಿ ನಿಲ್ತೀವಿ ಅನ್ನೋಂಥ ಸಂದೇಶವನ್ನು ನಾವು ಕೊಡಲಿಕ್ಕೇ ಮತ್ತು ಹೋಗ್ತಾ ಇದ್ವಿ. ಪ್ರದೀಪ್ ಈಶ್ವರ್ ಅವರು ಯತ್ನಾಳ್ ಅವರು ಹಿಂದುತ್ವದ ಫೈರ್ ಬ್ರ್ಯಾಂಡ್ ಅಲ್ಲ, ಬಿಜೆಪಿಯಿಂದ ಕಿತ್ತು ಹೋಗಿರೋ ಒಂದು ಫೈರ್ ಅವರು ಹಿಂದುತ್ವದ ಬಗ್ಗೆ ಆದ್ರೆ ಬಹಿರಂಗವಾಗಿ ಬರಲಿ, ನಾ ಡಿಬೇಟಿಗೆ ರೆಡಿ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಮೈಸೂರಿಂದ ಒಂದು ವಿಜಯಪುರದಿಂದ 2 ಕೋಟಿಗಳು ಬೆಂಗಳೂರಿಗೆ ಬಂದು ಮಾತಾಡ್ತವೆ. ಅದೇನು ಹೇಳ್ತೀನಲ್ರಿ, ನಾ ಮನುಷ್ಯರಿದ್ದರೆ ಅವ್ರಿಗೆ ಅಟ್ಟೆ ಪ್ರತಿಕ್ರಿಯೆ ಕೊಡ್ತೀನಿ. ಕೇವಲ ಮನುಷ್ಯರಿಗೆ, ಮನುಷ್ಯೇತರ ಯಾರೇ ಹೇಳಿಕೆಗಳಿಗೆ ಪ್ರತಿಕ್ರಿಯೆ ಕೊಡೋದಿಲ್ಲ. ಬಿಜೆಪಿಯಿಂದ ಹೊರಗಡೆ ಬಂದಲ್ಲಿ ನಿಮ್ಮ ರಾಜ್ಯ ಪ್ರವಾಸಗಳು ಜಾಸ್ತಿ ಆಗಿದೆ, ಹಿಂದೂಪರ ಸಂಘಟನೆಗಳ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಜಾಸ್ತಿ ಆಗಿದೆ. ಇದು ಯಾವ ಸಂದೇಶ, ಯಾರಿಗೆ ಸಂದೇಶ? ನೋಡಿ, ಕರ್ನಾಟಕದ ಜನತೆ ಯಾರನ್ನು ಒಪ್ಕೋತಾ ಇದ್ದಾರೋ ಅಂತ ಸಂದೇಶ ಹೈಕಮಾಂಡಿಗೆ ಕೊಡಬೇಕಾಗಿದೆ. ಹೈಕಮಾಂಡದವ್ರ ತಲೆಯಲ್ಲಿ ಏನಿದೆ, ಇನ್ನೂ ಪೂಜ್ಯ ತಂದೆಯ ಮಗಂದು ಭಾಳ ಜನಪ್ರಿಯ ಇದ್ದಾರೆ, ಸಮಸ್ತ ವೀರಶೈವ ಲಿಂಗಾಯತರು ಅವ್ರ ಕಡೆ ಇದ್ದಾರೆ. ಅವ್ರು ತೆಗೆದುಬಿಟ್ರೆ ಲಿಂಗಾಯತರು BJPಯಿಂದ ಓಡಿ ಹೋಗ್ಬಿಡ್ತಾರೆ. ಏನು ಪೂಜ್ಯ ತಂದೆ ಮತ್ತು ಪೂಜ್ಯ ತಂದೆಯರ ಮಗ ಏನು ಅಮಿತ್ ಶಾ ಅವ್ರ ಮುಂದೆ, ನಡ್ಡಾ ಅವ್ರ ಮುಂದೆ ತಂದೇನು ಡೋಸ್ ಕೊಟ್ಟಿದ್ದಾರೆ, ಅದನ್ನು ಬೈಲು ಮಾಡಲಿಕ್ಕೆ ನಾನು ಪ್ರವಾಸ ಮಾಡ್ತಾಯಿದ್ದೀನಿ. ಅವ್ರ ಹಿಂದೆ ಯಾರೂ ಇಲ್ಲ, ಈಗ ಲಿಂಗಾಯತರು ಇಲ್ಲ, ವೀರಶೈವರಿಲ್ಲ, ಹಿಂದೂಗಳಿಲ್ಲ, BJP ನಿಷ್ಠಾವಂತ ಕಾರ್ಯಕರ್ತರಿಲ್ಲ, BJP ಯಾವ ಹಿರಿಯ ನಾಯಕರು ಅವ್ರ ಹಿಂದೆ ಇಲ್ಲ. ಇದು ಭಾಳ ಸ್ಪಷ್ಟ. ನಿಮ್ಗೆ ಗುರ್ತೈತಲ್ರಿ, ನೀವು ನೋಡ್ರಲ್ಲ, ಒಂದು 2-3 ಪೋಕ್ಸೋ ಪ್ರಕರಣ ಆಗ್ಯಾವ, ಅವ್ರೊಳಗೆ ಒಬ್ಬರು ಅದಾರ. ನೋಡು, ಈಗ ಬತ್ತ ಕಾಲದು, ಈಗೇನು ನಮ್ಮ ಇವ್ರು ಕೇಳ್ತಾರಲ್ಲ, ಈಗ ಗುರ್ತಾಗ್ಲಕ್ಕತ್ತೈತೆ ಹೈಕಮಾಂಡಿಗೆ. ನೋಡ್ರಿ, ಮೊನ್ನೆ RCB ಚರ್ಚೆ ಆಯಿತು ವಿಧಾನಸಭೆ, ನೀವೆಲ್ಲ ಮಾಧ್ಯಮದವ್ರ ನೀವೆಲ್ಲ ನೋಡಿರ್ಬೋದು. RCB ಚರ್ಚೆ ಆ ಕಾಲದಲ್ಲಿ ಒಟ್ಟೆ ಪೂಜ್ಯ ತಂದೆಯವ್ರ ಮಗ ಒಳಗೆ ವಿಧಾನಸಭೆದಾಗ ಕುಂಡಿರಲಿಲ್ಲ. ಯಾಕೆ ಕುಂಡಿರಲಿಲ್ಲ? ಇಂಥ ಒಂದು ದೊಡ್ಡ ಘಟನೆ, ಸುಮಾರು 12 ಜನರ ಪ್ರಾಣ ಹೋದಂಥ ಸಂದರ್ಭದಲ್ಲಿ ಮಾತಾಡಬೇಕಾಗಿತ್ತು, ಸರ್ಕಾರವನ್ನು ತರಾಟೆ ತೊಗೋಬೇಕಾಗಿತ್ತು. ಅಶೋಕ್ ಮಾತಾಡಿದ್ರು, ಅವ್ರು ಯಾವುದೋ ಕರಿ ಬಸವ, ಬಿಳಿ ಬಸವ, ಏನೇನೋ ಸಂಬಂಧ ಇಲ್ಲಾರ, ಸೂತ್ರ ಇಲ್ಲಾರ್ದು ಎಲ್ಲ ಸುತ್ತಿ ಬೆಳೆಸಿ ಇದೆಲ್ಲ ತಪ್ಪು ಅಧಿಕಾರಿಗಳದು. CM ತಪ್ಪಿಲ್ಲ, DCMದಂತರೂ ಅಶೋಕ್ ಮಾತಾಡುವಂಥ ಧೈರ್ಯನೂ ಇಲ್ಲ. ಮೂರನೇದು ನನಗೆ ಗೊತ್ತಿಲ್ಲ, ನಾನು ನೋಡಿ ಕ್ರಮವನ್ನು ತೆಗೆದುಕೊತೀನಿ ಅನ್ನೋಂಥ ಪುಣ್ಯಾತ್ಮ ಗೃಹ ಮಂತ್ರಿ ಬಗ್ಗೆ ಟಾರ್ಗೆಟೇ ಮಾಡಲಿಲ್ಲ. ಅಂದಾಗಿದ್ದು ಅಡ್ಜಸ್ಟ್ಮೆಂಟ್ ಅಂತ ಅನ್ನಿಸ್ತಾ ಇದೆ ಕರ್ನಾಟಕದಲ್ಲಿ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನಿಮಗೆ ಎಲ್ಲಿ ಹೋದರೂ ಇನ್ನು ಮೇಲೆ ಜನ ನಿಮ್ಮನ್ನ ಒಪ್ತಾ ಇಲ್ಲ. ನೀವು ಮಾತಾಡುವಾಗ ಯತ್ನಾಳ್ ಅಂತ ಕೂಗ್ತಾ ಇದ್ದಾರೆ. ಇದು ಏನು ಯುವಕರು ಇವತ್ತು ಸಂದೇಶ ಕೊಡ್ತಾ ಇದ್ದಾರೆ ಅಂದರೆ,
ಈ ರಾಜ್ಯದಲ್ಲಿ ನೀವು ಹೊಂದಾಣಿಕೆಯಾಗಿ ಭ್ರಷ್ಟಾಚಾರ ಮಾಡಿ ಲೂಟಿ ಮಾಡಿ ಏನು ಮಾಡ್ಕೊಂಡು ಬಿಟ್ಟಿರಲ್ಲ ಎಲ್ಲರೂ. ನೇಪಾಳದ 2ನೇ ಪಾರ್ಟ್ ಕರ್ನಾಟಕದಾಗ ಆದರೂ ಆಶ್ಚರ್ಯ ಇಲ್ಲ. ಯಾಕಂದ್ರೆ ಜನ ಸಾಕಾಗಿ ಹೋಗಿದೆ. ಭ್ರಷ್ಟಾಚಾರ ಎಷ್ಟು ಮೀರ್ಬಿಟ್ಟಿದೆ ಅಂದರೆ BJP ಸರ್ಕಾರ ಇದ್ದಾಗೂ ಭ್ರಷ್ಟಾಚಾರದ ಬೊಬ್ಬೆ ಆಗ್ತಿದ್ರು ಕಾಂಗ್ರೆಸ್ನವರು. ಈಗ ಇವರು ಅವ್ರು 40% ಇದ್ದಿದ್ರು, ಇವ್ರು 90% ಬಂದಾರೆ. ಆದರೆ ಎಲ್ಲಿಯೂ ಸಹ ನೇರವಾಗಿ ಅಟ್ಯಾಕು ವಿರೋಧ ಪಕ್ಷ ಕರ್ನಾಟಕದಲ್ಲಿ ಮಾಡ್ತಾ ಇಲ್ಲ. ಇದರಿಂದ ಜನ ಬೇಸತ್ತು ಬಿಟ್ಟಾರೆ. ಇವರೆಲ್ಲ ಹೊಂದಾಣಿಕೆ ಅದಾರೆ. ನೀವು ನೋಡ್ರಿ BJP ಕರ್ನಾಟಕದ ಎಕ್ಸ್ದಾಗ ಹೋಗಿ ನೋಡ್ರಿ, ಅಲ್ಲೇನು ಅದ್ರ ಕೆಳಗೆ ಎಲ್ಲನೂ ನನ್ನ ಮಕ್ಕಳೇ ಹೊಂದಾಣಿಕೆ, ನನ್ನ ಮಕ್ಕಳ ಲೋಫರ್, ನನ್ನ ಮಕ್ಕಳೇ ಎಲ್ಲ ಸರ್ವಜ್ಞ ವಚನ ಮತ್ತು ಬಸವಣ್ಣ ವಚನ ಪ್ರಕಾರನೇ ಬೈತಾರೆ ಎಲ್ಲ.